ಮಧುಮೇಹ ರೋಗಿಗಳು ಪ್ರತಿದಿನ ಎಷ್ಟು ಹೊತ್ತು ನಡೆಯಬೇಕು? ಶುಗರ್ ಕಂಟ್ರೋಲ್ಗೆ ಈ ಕೆಲಸವನ್ನ ಮಾಡಿ. ಮಧುಮೇಹವು ದೇಹದ ರಕ್ತದಲ್ಲಿನ ಸಕ್ಕರೆ ಮಟ್ಟ ನಿಯಂತ್ರಣಕ್ಕೆ ಬರದ ಕಾಯಿಲೆ ಆಗಿದೆ. ಇದನ್ನು ನಿಯಂತ್ರಣದಲ್ಲಿ ಇಡಲು ಔಷಧಿಗಳು ಹಾಗೆ ಆಹಾರ ಪದ್ಧತಿಯ ಜೊತೆಗೆ ನಿಯಮಿತ ದೈಹಿಕ ಚಟುವಟಿಕೆ ಕೂಡ ಬಹಳ ಮುಖ್ಯವಾಗಿದೆ. ಮಧುಮೇಹ ರೋಗಿಗಳಿಗೆ ನಡಿಗೆ ಅತ್ಯಂತ ಸರಳ ಮತ್ತು ಪರಿಣಾಮಕಾರಿ ವ್ಯಾಯಾಮಗಳಲ್ಲಿ ಒಂದಾಗಿದೆ. ಆದರೆ ಇದರ ಪೂರ್ಣ ಪ್ರಯೋಜನಗಳನ್ನು ಪಡೆಯಲು ಸರಿಯಾದ ಸಮಯದಲ್ಲಿ ಹಾಗೆ ಸರಿಯಾದ ರೀತಿಯಲ್ಲಿ ಕೆಲವು ಸಲಹೆಗಳನ್ನು ಪಾಲಿಸುವಂಥದ್ದು ಬಹಳ ಮುಖ್ಯ. ಹಾಗಾದರೆ ನೀವು ಮಧುಮೇಹ ರೋಗಿಗಳಾಗಿದ್ದರೆ ಪ್ರತಿದಿನ ಎಷ್ಟು ಸಮಯದವರೆಗೆ ನಡೆಯಬೇಕಾಗುತ್ತೆ? ಮಧುಮೇಹ ರೋಗಿಗಳು ಪ್ರತಿದಿನ ಕನಿಷ್ಠ 30ರಿಂದ 45 ನಿಮಿಷಗಳ ಕಾಲ ಚುರುಕಾದ ನಡಿಗೆಯನ್ನು ರೂಢಿಸಿಕೊಳ್ಬೇಕು. ಈ ನಡಿಗೆಯನ್ನು ಒಂದೇ ಬಾರಿಗೆ ಮಾಡಬಹುದು ಅಥವಾ ಇದನ್ನು ತಲಾ 10 ನಿಮಿಷಗಳ 3 ಭಾಗಗಳಾಗಿ ವಿಂಗಡಿಸಬಹುದು. ವಾರದಲ್ಲಿ ಕನಿಷ್ಠ 5 ದಿನ ನಡೆಯುವುದು ಸೂಕ್ತ ಅಂತ ಪರಿಗಣಿಸಲಾಗಿದೆ. ನಡೆಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಪ್ರಮಾಣ ನಿಯಂತ್ರಣದಲ್ಲಿ ಇಡುವುದು ಮಾತ್ರವಲ್ಲ, ಇನ್ಸುಲಿನ್ ಸೂಕ್ಷ್ಮತೆ ಕೂಡ ಹೆಚ್ಚುತ್ತೆ. ಹಾಗೆ ಹೃದಯ ರೋಗದ ಅಪಾಯ ಕೂಡ ಕಡಿಮೆಯಾಗುತ್ತೆ. ಇನ್ನು ನಡೆಯಲು ಸರಿಯಾದ ಸಮಯ ಯಾವುದು? ಮಧುಮೇಹಿ ರೋಗಿಗಳಿಗೆ ಊಟದ ನಂತರ ನಡೆಯುವುದು ವಿಶೇಷವಾಗಿ ಪ್ರಯೋಜನಕಾರಿ. ವಿಶೇಷವಾಗಿ ರಾತ್ರಿ ಊಟದ ನಂತರ 15ರಿಂದ 30 ನಿಮಿಷಗಳ ಕಾಲ ಲಘು ನಡಿಗೆ ಮಾಡೋದ್ರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ವೇಗವಾಗಿ ಹೆಚ್ಚು ಆಗುವುದನ್ನು ತಡೆಯಲು ಅದು ಸಹಾಯ ಮಾಡುತ್ತೆ. ಊಟವಾದ ತಕ್ಷಣ ಅಲ್ಲ, ಊಟವಾದ ಕನಿಷ್ಠ 30 ನಿಮಿಷಗಳ ನಂತರ ನಡೆಯಲು ಹೋಗಬೇಕು. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಡೆಯುವುದು ಕೂಡ ಪ್ರಯೋಜನಕಾರಿಯಾಗಿದೆ. ಇನ್ನು ನಿಮ್ಮ ನಡಿಗೆಯ ಶೈಲಿ ಹೇಗಿರಬೇಕು? ಚುರುಕಾದ ನಡಿಗೆ ಅಂದರೆ ನೀವು ಸಾಮಾನ್ಯಕ್ಕಿಂತ ವೇಗವಾಗಿ ನಡೆಯುವುದು, ಆದರೆ ಓಡದೆ ನಡೆಯುವ ನಡಿಗೆ. ನಡೆಯುವಾಗ ನಿಮ್ಮ ಬೆನ್ನನ್ನು ನೇರವಾಗಿ ಇರಿಸಿ, ನಿಮ್ಮ ಕೈಗಳನ್ನು ಸಾಮಾನ್ಯವಾಗಿ ಚಲಿಸಿ ಮತ್ತು ನಿಮ್ಮ ಉಸಿರಾಟದ ಪ್ರಮಾಣವನ್ನು ಸಮತೋಲನದಲ್ಲಿ ಇಡಿ. ನಡೆಯುವಾಗ ಪಾದಗಳ ಮೇಲೆ ಯಾವುದೇ ಒತ್ತಡ ಬೀಳದಂತೆ ಬೂಟುಗಳು ಮತ್ತು ಆರಾಮದಾಯಕ ಮತ್ತು ಆಧಾರವಾಗಿರುವ ಚಪ್ಪಲಿಗಳನ್ನು ಧರಿಸಿ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.